ನಮಸ್ಕಾರಗಳು. ನಾನು ಬಸವರಾಜ್ ಸರ್. ತಮ್ಮೆಲ್ಲರಿಗೂ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಶ್ರೀ ಕನ್ನಡ ಪಾಠ 3 ಜೀಜಾಬಾಯಿ ಈ ಪಾಠದ ಬಗ್ಗೆ ಅಭ್ಯಾಸವನ್ನು ನಾವು ಮಾಡೋಣ. ತಾವು ನಮ್ಮ ಕನ್ನಡ ಆ್ಯಕ್ಟಿವ್ ಟೀಚರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬದಿಯ ಬೆಲ್ಲನ್ನು ಒತ್ತಿ. ಜೀಜಾಬಾಯಿ ಈ ಒಂದು ಹೆಸರನ್ನು ತಾವು ಕೇಳಿರ್ತೀರ. ಯಾಕಂದರೆ ಮಹಾರಾಷ್ಟ್ರದ ಆದ್ಯ ದೈವ ಶಿವಾಜಿ ಮಹಾರಾಜರ ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರ ತಾಯಿ ಮಾತಾಜಿಯವರಿಗೆ ನನ್ನ ಪ್ರಣಾಮಗಳು. ಚಿಗುರು ಮೀಸೆಯ ವೀರ ಬಾಲಕ ನಮ್ರತೆಯಿಂದ ನುಡಿದನು. ಹುಷಿನಗೆ ಬಿರುತ್ತಾ ಅವನ ತಾಯಿ, ಬಾಕಂದ ಇಲ್ಲಿ ಕುಳಿತುಕೋ, ಆಗಲಿ ತಾಯಿ ಎಂದು ಬಾಲಕ ಬಂದು ಕುಳಿತುಕೊಳ್ತಾನೆ. ಅಮ್ಮ, ನನ್ನನ್ನು ಕರೆಸಿದ ಕಾರಣವೇನು? ನನ್ನಿಂದ ಏನಾಗಬೇಕು ಕೇಳು ತಾಯಿ ಎಂದನು ಆ ಪುಟ್ಟ ಬಾಲಕ. ಆಗ ತಾಯಿ, ನಾನು ಕೇಳಿದ್ದನ್ನು ಕೊಡುವೆಯಾ ಮಗನೇ ಎಂದು ತಾಯಿ ಅಭಿಮಾನದಿಂದ ನುಡಿತಾಳೆ. ಆವಾಗ ಆ ಬಾಲಕ ಹೇಳ್ತಾನೆ, ಆಗಲಿ ಮಾತಾಜಿ, ಭವಾನಿ ತಾಯಿಯ ಮೇಲೆ ಒಂದು ಆಣೆ ಮಾಡಿ ಹೇಳ್ತೀನಿ, ನೀನು ಕೇಳಿದ್ದನ್ನು ಖಂಡಿತವಾಗಿ ಕೊಡುವೆ ಎಂದನು ಮಗ. ತಾಯಿಯ ಮನಸ್ಸಿನಲ್ಲಿ ಯೋಚಿಸುತ್ತಾ ಕುಮಾರ ಬಾಲಕ ಆಡಿದ ಮಾತಿನಂತೆ ನಾನು ಕೇಳಿದ್ದನ್ನು ಕೊಡಬೇಕು ಅಂತ ಹೇಳ್ತಾಳೆ ತಾಯಿ. ಆ ಪುಟ್ಟ ಬಾಲಕ, ಕೇಳು ತಾಯಿ, ಅಗತ್ಯವಾಗಿ ನೀನು ಕೇಳಿದ್ದನ್ನು ನೀಡುತ್ತೇನೆ ಅಂತ ಹೇಳಿದ ಎಂದು ಮಗ ಆ ಪುಟ್ಟ ಬಾಲಕ ಸಂತೋಷದಿಂದ ಹೇಳಿದ. ನಾನು ಧನ್ಯ ಕಂದ, ಈಗ ಹೇಳುವೆ ಕೇಳು. ಕೊಂಡಾನ ದುರ್ಗವು, ದುರ್ಗ ಅಂದರೆ ಕೋಟೆ, ಹೌದಾ? ಕೊಂಡಾನ ಕೋಟೆಯು ಮೊಘಲರ ವಶದಲ್ಲಿದೆ. ಅದನ್ನು ನೀವು ಹೇಗಾದರೂ ಮಾಡಿ ಗೆದ್ದು ನನಗೆ ಬಹುಮಾನವಾಗಿ ಕೊಡಬೇಕು ಎಂದಳು ಹೆಮ್ಮೆಯಿಂದ. ಆ ಮಗನನ್ನು ನೋಡುತ್ತಾ ತಾಯಿ ಹೇಳ್ತಾಳೆ, ಆ ಕೊಂಡಾನ ಕೋಟೆ ಮೊಘಲರ ವಶದಲ್ಲಿದೆ, ಅದನ್ನು ನೀನು ಬಿಡಿಸಿ ಮತ್ತೆ ನಾವು ತೆಗೆದುಕೊಳ್ಬೇಕು ಅಂತ ಹೇಳ್ತಾಳೆ. ಈ ರೀತಿ ಒಂದು ಸಂಭಾಷಣೆ ತಾಯಿ ಮಗ ಈ ಸಂಭಾಷಣೆಯನ್ನು ಕೇಳಿದಾಗ ನಿಮಗೆ ಯಾರ ಬಗ್ಗೆ ಅನಿಸಿತು ಈ ಒಂದು ಸಂಭಾಷಣೆ? ಎಸ್, ನೀವು ಊಹೆ ಮಾಡೋದು ಸರಿಯಾಗಿದೆ. ಶಿವಾಜಿ ಮಹಾರಾಜ ಹಾಗೂ ಜೀಜಾಬಾಯಿ ಇವರೇ ಒಂದು ಭಾರತದ ಇತಿಹಾಸದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿರತಕ್ಕಂಥ ವೀರಮಾತೆ ಜೀಜಾಬಾಯಿ. ಅವಳ ಪುತ್ರ ಮರಾಠ ಸಾಮ್ರಾಜ್ಯದ ಉನ್ನತಿಗಾಗಿ ಒಂದು ಹೋರಾಡಿದ, ಉನ್ನತಿಗೆ ಕಾರಣರಾದ ಛತ್ರಪತಿ ಶಿವಾಜಿ ಮಹಾರಾಜರು. ಜೀಜಾಬಾಯಿ ಕ್ರಿಸ್ತಶಕ 1594ರಲ್ಲಿ ಲಕೋಜಿ ಜಾಧವ್ರಾವ್ ಅವರ ಮಗಳಾಗಿ ಜನಿಸಿದಳು. ಕ್ರಿಸ್ತಶಕ 1603ರಲ್ಲಿ ಇರಬಹುದು ಶಹಾಜಿಯನ್ನು ಮದುವೆಯಾದಳು, ಅಂದರೆ ವಿವಾಹವಾದಳು. ಶಹಾಜಿ ರಾಜೆ ಅಂದರೆ ಶಿವಾಜಿ ಮಹಾರಾಜರ ತಂದೆ. ಶಹಾಜಿಯು ವಿಜಾಪುರದ ಆದಿಲ್ ಶಾಹಿಯಲ್ಲಿ ಉದ್ಯೋಗವನ್ನು ಮಾಡ್ತಾಯಿದ್ದ, ಅಂದರೆ ಆದಿಲ್ ಶಾಹನ ಕೈ ಕೆಳಗೆ ಕೆಲಸವನ್ನು ಮಾಡ್ತಾಯಿದ್ದ. ಕ್ರಿಸ್ತಶಕ 1627ರಲ್ಲಿ ಶಿವನೇರಿ ದುರ್ಗದಲ್ಲಿ ಅಂದರೆ ಕೋಟೆಯಲ್ಲಿ ಈ ದಂಪತಿಗಳ ಮಗನಾಗಿ ಶಿವಾಜಿಯು ಜನಿಸಿದನು. ಶಹಾಜಿಯ ಮಗ ಶಿವಾಜಿಯನ್ನು ಗುರುವಾದ ದಾದಾಜಿ ಕೊಂಡದೇವನಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದರು. ಗುರು ದಾದಾಜಿ ಕೊಂಡದೇವನು ಶಿವಾಜಿಗೆ ಕತ್ತಿ ವರಸೆ, ಕುದುರೆ ಸವಾರಿ ಮುಂತಾದ ಯುದ್ಧ ಕಲೆಗಳನ್ನು ಕಲಿಸಿದ. ಶಹಾಜಿ ಅನಿವಾರ್ಯವಾಗಿ ತನ್ನಿಂದ ದೂರವಾದಾಗ ಜೀಜಾಬಾಯಿ ಬಹಳ ನೊಂದ್ಕೊಂಡಳು. ಆದರೂ ಎದೆಗುಂದದೆ ಸ್ವತಂತ್ರವಾಗಿ ಬದುಕಲು ಪ್ರಾರಂಭವನ್ನು ಮಾಡ್ತಾಳೆ. ಮಗನನ್ನು ಓರ್ವ ವೀರಯೋಧವನ್ನಾಗಿ ಬೆಳೆಸುವ ಹೊಂಗನಸಿನೊಂದಿಗೆ ತಾಯಿ ವೀರಮಾತೆ ಜೀಜಾಬಾಯಿ ಏನು ಮಾಡ್ತಾಳೆ, ಪುಣೆಗೆ ಬಂದು ಅವನೊಂದಿಗೆ ನೆಲೆಸಿದಳು. ಪುಣೆ ಮಹಾರಾಷ್ಟ್ರ ರಾಜ್ಯದ ಒಂದು ಜಿಲ್ಲೆ. ಜೀಜಾಬಾಯಿ ಚಾಣಾಕ್ಷ ಹೆಣ್ಣುಮಗಳು, ತುಂಬಾ ಕೇವಲ ಓರ್ವ ಸಾಮಾನ್ಯ ಮಹಿಳೆಯಂತೆ ಬದುಕಿನ ಆಗು ಹೋಗುಗಳನ್ನು ನೆನೆದು ದುಃಖಿಸುವ ಆಕೆ ಹೆಣ್ಣಾಗಿರಲಿಲ್ಲ. ಅಖಂಡ ಭಾರತದಲ್ಲಿ ಮೊಘಲರ ಒಂದು ಆಳ್ವಿಕೆಯನ್ನು ಕೊನೆಗೊಳಿಸಲು ಆಕೆ ಪಣ ತೊಟ್ಟಂಥವಳು. ಭಾರತದಾದ್ಯಂತ ಮರಾಠ ಸಾಮ್ರಾಜ್ಯದ ವಿಜಯ ಪತಾಕೆಯನ್ನು ಹಾರಿಸಬೇಕು, ಹೌದಾ, ಎಂದು ಅವಳು ತೀರ್ಮಾನಿಸಿದಳು. ಪರಕೀಯರ ಗುಲಾಮಗಿರಿಯಿಂದ ಹೊರಬಂದು ಸ್ವತಂತ್ರವಾಗಿ ನಾವು ಬಾಳಬೇಕು ಎಂದು ಆಕೆ ನಿರ್ಧಾರವನ್ನು ಮಾಡಿದಳು ಜೀಜಾಬಾಯಿ. ಶಿವಾಜಿಗೆ ಪ್ರತಿನಿತ್ಯ ಮಹಾತಾಯಿ ರಾಮಾಯಣ,
ಆಮೇಲೆ ಮಹಾಭಾರತದ ಮುಂತಾದ ಒಂದು ಪುರಾಣ ಪುಣ್ಯಕಥೆಗಳನ್ನು ದಿನಾಲೂ ಸಾಯಂಕಾಲ ತನ್ನ ಮಗನಿಗೆ ಹೇಳ್ಕೊಡ್ತಾ ಇದ್ದಳು. ನ್ಯಾಯ, ನೀತಿ, ಸ್ತ್ರೀಯರಲ್ಲಿ ಗೌರವ, ಕಷ್ಟ ಸಹಿಷ್ಣುತೆ ಇತ್ಯಾದಿ ಗುಣಗಳನ್ನು, ಸಾಧು ಸಂತರನ್ನು ಸತ್ಕರಿಸುವಂಥ ಗುಣಗಳನ್ನು, ಕಿರಿಯರನ್ನು ಸತ್ಕರಿಸ್ತಕ್ಕಂಥ ಗುಣಗಳನ್ನು, ಜಾತಿ ಧರ್ಮದವರನ್ನು ಸತ್ಕರಿಸ್ತಕ್ಕಂಥ ಗುಣಗಳನ್ನು, ಈ ಎಲ್ಲ ಗುಣಗಳನ್ನು ಚಿಕ್ಕಂದಿನಿಂದಲೇ ತಾಯಿ ಮಗನಲ್ಲಿ ಬೆಳೆಸಿದರು. ಶಿವಾಜಿಗೆ ವೀರಪುರುಷರ ಕಥೆಗಳನ್ನು ಕೇಳುವ, ಸಾಹಸಿ ಕೆಲಸಗಳನ್ನು ಮಾಡುವ ಆದರ್ಶಗಳನ್ನು ಆತ ಬಾಲ್ಯದಲ್ಲಿಯೇ ಕಲ್ಕೊಂಡ್ಬಿಟ್ಟಿದ್ದ ತಾಯಿಯಿಂದ. ಆ ತಾಯಿ ಈ ಎಲ್ಲವುಗಳನ್ನು ಆ ಬಾಲ್ಯದಲ್ಲಿ ಆತನಿಗೆ ಬಿತ್ತಿಬಿಟ್ಟಿದಳು. ಹೀಗೆ ಶಿವಾಜಿ ಜೀಜಾಬಾಯಿಯ ತನ್ನ ಮಗನಲ್ಲಿ ಧೈರ್ಯ, ಸ್ವಾಭಿಮಾನ, ಸಾಹಸ ಮುಂತಾದ ಮೌಲ್ಯಗಳನ್ನು ಬಾಲ್ಯದಲ್ಲಿಯೇ ತುಂಬಿ ದೇಶಭಕ್ತನನ್ನಾಗಿ ಬೆಳೆಸಿದಳು. ಮರಾಠ ಸಾಮ್ರಾಜ್ಯದ ಉನ್ನತಿಗೆ ಆ ಮಹಾತಾಯಿ ದಾರಿದೀಪ ಆದಳು. ಮುಂದೆ ಶಿವಾಜಿಯು ಪ್ರಬಲ ಔರಂಗಜೇಬನ ವಿರುದ್ಧ ಹೋರಾಡಿ ಜಯಗಳಿಸಿದನು. ಜೀಜಾಬಾಯಿ ವಿಜಯೋತ್ಸವಕ್ಕೆ ಬಹಳನೇ ಸಂತೋಷಪಟ್ಟಳು. ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕವು ಅತ್ಯಂತ ವೈಭವದಿಂದ ನಡೆಯಿತು. ಸ್ವಾಮಿ ರಾಮದಾಸರು ಬಂದು ತಮ್ಮ ಹಸ್ತದಿಂದ ಶಿವಾಜಿಗೆ ಮುಕುಟಧಾರಣೆಯನ್ನು ಮಾಡಿದರು. ಜೀಜಾಬಾಯಿ ಶಿವಾಜಿಯು ಬಾಲ್ಯದಲ್ಲಿದ್ದಾಗ ತಾನು ಕಂಡ ಕನಸು ಇವಾಗ ನೆನಸಾಯಿತು ಎಂದು ತುಂಬಾ ಖುಷಿಪಟ್ಟರು. ಶಿವಾಜಿಯನ್ನು ಆಶೀರ್ವದಿಸಿದರು. ಅಂದು ಅವಳು ಸಹ ರಾಜಮಾತೆ ಎನಿಸ್ಕೊಂಡಳು. ಯಾಕಂದರೆ ಶಿವಾಜಿ ಮಹಾರಾಜ ರಾಜರಾದ್ರಲ್ವಾ, ಮತ್ತು ರಾಜಮಾತೆ ಎನಿಸ್ಕೊಂಡು ಬಿಟ್ಟರು ಅವರು. ಈ ಸಂತೋಷದ ದಿನಗಳನ್ನು ಅನುಭವಿಸಲು ಹೆಚ್ಚು ಅವಕಾಶ ಜೀಜಾಬಾಯಿಗೆ ಸಿಗಲಿಲ್ಲ, ಅಂದರೆ ಲಭಿಸಲಿಲ್ಲ. ಶಿವಾಜಿ ಗದ್ದಿಗೆಯನ್ನೇರಿದ ಕೆಲವೇ ದಿನಗಳಲ್ಲಿ ಜೀಜಾಬಾಯಿ ವೀರಮಾತೆ ಹಾಸಿಗೆಯನ್ನು ಹಿಡಿತಾರೆ. ಸುಮಾರು 80 ವರ್ಷಗಳ ಕಾಲ ಜೀವಿಸಿದ್ದ ಜೀಜಾಬಾಯಿ ಮರಾಠರ ಅಭ್ಯುದಯ, ಹೌದಾ, ಇದನ್ನು ಲಕ್ಷದಲ್ಲಿಟ್ಕೊಳ್ರಿ, ಮರಾಠರ ಅಭ್ಯುದಯ ಕಂಡಳು. ಅನಂತರ ರಾಯಗಢದ ಬಳಿ ಇರುವ ಪಾಚಾಡ್ ಎಂಬ ಹಳ್ಳಿಯಲ್ಲಿ ಕ್ರಿಸ್ತಶಕ 1674ರಲ್ಲಿ ಆ ವೀರಮಾತೆ ಜೀಜಾಬಾಯಿ ನಿಧನವನ್ನು ಹೊಂದಿದಳು. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ನಮಸ್ಕಾರ.